ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿರಿ, ತುಂಬ ಯೂಸ್ಫುಲ್ ಆಗಿರೋಂಥ ವಿಡಿಯೋ. ಈಗ ನಾವು ಲಾಂಗ್ ಸ್ಕರ್ಟ್ಸ್ ಎಲ್ಲ ತೊಗೊಂಬರ್ತೀವಿ. ಕೆಲವೊಂದಕ್ಕೆ ಲೈನಿಂಗ್ ಇರುತ್ತೆ, ಕೆಲವೊಂದಕ್ಕೆ ಇರೋದಿಲ್ಲ. ಸೊ ಅದು ವೇರ್ ಮಾಡೋಕ್ಕೆ ಅಷ್ಟು ಕಂಫರ್ಟಬಲ್ ಇರೋದಿಲ್ಲ ಅಲ್ವಾ. ಹಾಗಾಗಿ ಅದಕ್ಕೆ ಲೈನಿಂಗ್ ಹೇಗಾಗತ್ತೆ ಅಂತ ನಾನು ತೋರಿಸ್ತೀನಿ. ಮೊದಲಿಗೆ ನಾವು ಸೊಂಟದ ಸುತ್ತಳತೆ ತೊಗೋಬೇಕಾಗತ್ತೆ. ಹೇಗೆ ಅಂದರೆ ಇದು ಎಲಾಸ್ಟಿಕ್ ಇರೋದ್ರಿಂದ ಅದನ್ನು ಎಳಿಬೇಕಾಗತ್ತೆ. ಎಷ್ಟು ಎಳೆದ್ರೆ ಎಷ್ಟು ನಿಮಗೆ ಆ ಮೆಜರ್ಮೆಂಟ್ ಬರುತ್ತೆ, ಸೊ ಅಷ್ಟು ನಾವು ಕ್ಲಾತ್ ತೊಗೋಬೇಕಾಗತ್ತೆ ಸೊಂಟದ ಸುತ್ತಳತೆಗೆ. ಈಗ ನಮಗೆ ಲೆಂತ್ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೋಬೇಕು. ನಮಗೆ ಸ್ಕರ್ಟ್ ಲೆಂತ್ಗಿಂತಲೂ ನಮಗೆ ಲೈನಿಂಗ್ ಬಟ್ಟೆಗೆ ಒಂದು 4 ಇಂಚಾದರೂ ಕಡಿಮೆ ಬೇಕಾಗುತ್ತೆ. ಸೊ ಅದನ್ನು ನಾವು 4 ಟೈಮ್ಸ್ ಆಗಿ ಫೋಲ್ಡ್ ಮಾಡಬೇಕಾಗತ್ತೆ. ಅದು ಏನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ಇಲ್ಲಿ ನನಗೆ 11 ಇಂಚಸ್ ಬಂದಿದೆ. ಇದಕ್ಕೆ ನಾವು ಲೈನಿಂಗ್ ಕ್ಲಾತು 2 ಇಂದ 2.5 ಮೀಟರ್ಸ್ ತೊಗೋಬೇಕಾಗತ್ತೆ. ಅಂದರೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನು ಲೆಂತ್ ಥರ ಇದು ಮಾಡಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಆ ಥರ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲೋಸ್ ಜಾಗ ಇದೆಲ್ಲ, ಅಲ್ಲಿಂದ ನಾವು ಈಗ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಟ್ರಯಾಂಗಲ್ ಶೇಪು. ಹೀಗೆ ಮಾಡೋದ್ರಿಂದ ನಿಮಗೆ ಫ್ಲೇರ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಫುಲ್ ಕಂಫರ್ಟಬಲ್ ಆಗಿರುತ್ತೆ ವೇರ್ ಮಾಡಿದಾಗ. ಸೊ ನಾನು ಸೊಂಟದ ಸುತ್ತಳತೆ ಹೇಳಿದ್ದೆ ಅಲ್ವಾ, ಸೊ ಅದರದ್ದು 11 ಬಂದಿದೆ. ನಾನು ಅದನ್ನು ಇಲ್ಲಿ 11ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದು ಕರ್ವಾಗಿ ಮಾಡ್ಕೊಳ್ಳಿ, ಸೊಂಟಕ್ಕೆ ಬೇಕಾಗುತ್ತಲ್ಲ ಅದೇ ಥರ ಸ್ವಲ್ಪ ಕರ್ವ್ ಮಾಡ್ಕೊಳ್ಳಿ ಅಷ್ಟೇ. ಈಗ ನಾವು ಸೊಂಟದ ಮಾರ್ಕ್ ಹಾಕ್ಕೊಂಡಿದ್ದೇವಲ್ಲ, ಅಲ್ಲಿಂದ ನಮ್ಗೆ ಎಷ್ಟು ಲೆಂತ್ ಬೇಕಿತ್ತು ಅಂತ ನೋಡಿದ್ವಲ್ಲ, ಅದೇ ನಿಮ್ಮ ಮೇಲೆ ಡಿಪೆಂಡ್. ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅದರಷ್ಟೇ ಅಲ್ಲಿ ಮಾರ್ಕ್ ಒಂದು ಹಾಕ್ಕೊಳ್ಳಿ. ಈ ಥರ ಜಸ್ಟ್ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಆಮೇಲೆ ಮೇಲಿಂದ ಮೆಜರ್ಮೆಂಟ್ ತೊಗೊಳ್ಳಿ, ಅದು ಎಷ್ಟವರೆಗೂ ಬರುತ್ತೆ ಅಂತ ನೋಡಿಕೊಂಡು ಆಗ ಫುಲ್ಲು ಈ ಥರ ರೌಂಡಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಮಾರ್ಕಿಂಗ್ ಬರುತ್ತೆ, ಹಾಗೆಯೇ ಶೇಪು ಸಹ ನೀಟಾಗಿ ಬರುತ್ತೆ. ನಾವು ಈ ಮಾರ್ಕ್ ಹಾಕಿದ್ಮೇಲೆ ಕಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬ್ಯಾಲೆನ್ಸಿಂಗ್ ಕ್ಲಾತ್ ಇಲ್ಲ. ನಾವಿಲ್ಲಿ ಕಟ್ ಮಾಡ್ತೀವಲ್ಲ, ಅದನ್ನು ಇಲ್ಲಿ ಸೆಟ್ ಮಾಡಿ ಸೇಮ್ ಮೆಜರ್ಮೆಂಟ್ಗೆ ಕಟ್ ಮಾಡಿ ಜಾಯಿಂಟ್ ಮಾಡಬೇಕಾಗತ್ತೆ. ನಾನು ಆಲ್ರೆಡಿ ವೈಟಲ್ಲಿ ಕಟ್ ಮಾಡಿ ಇಟ್ಟಿದ್ದೆ, ಸೊ ಇದನ್ನು ವೀಡಿಯೋ ಮಾಡಿರಲಿಲ್ಲ. ಸೊ ನೀವು ಎಲ್ಲಲ್ಲಿ ತೋರಿಸೋಣ ಯೂಟ್ಯೂಬಲ್ಲಿ, ಯಾಕಂದರೆ ಈ ಥರ ಲೈನಿಂಗ್ ಕ್ಲಾತ್ ಇಟ್ಟು ಸ್ಕರ್ಟ್ ಹೊಲಿಯೋದು ನಾನು ತುಂಬ ಸರ್ಚ್ ಮಾಡಿದೆ, ನನಗೆಲ್ಲೂ ಶೋ ಆಗಿಲ್ಲ ಅದು. ಹಾಗಾಗಿ ನಾನೇ ಮಾಡೋಣ ಅಂತ ಅದು ಮಾಡಿದ್ದು. ಹಾಗಾಗಿ ಬೇರೆ ಕಲರಲ್ಲಿ ತೋರಿಸಿದ್ದೀನಿ ನಾನು ಹೇಗೆ ಕಟ್ ಮಾಡೋದು ಅಂತ. ಸೊ ಅದೇ ಥರ ಕಟ್ ಮಾಡಿ ಇಟ್ಕೊಂಡಿರೋದಿಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು. ನಾನು ಯಾವ ಥರ ಹೊಲಿಯೋದು ಅಂತ ತುಂಬಾ ಯೋಚನೆ ಮಾಡ್ತಿದ್ದೆ. ಆಮೇಲೆ ಅನಾರ್ಕಲಿ ಡ್ರೆಸ್ಸಿಗೆ ನಾವು ಇದೇ ಥರನೇ ಲೈನಿಂಗ್ ಕ್ಲಾತ್ ಕಟ್ ಮಾಡೋದು. ಸೊ ಆ ಮೆಥಡಲ್ಲೇ ಕಟ್ ಮಾಡಿ ನೋಡೋಣ ಅಂತ ಐಡಿಯಾ ಮಾಡಿದೆ. ಸೊ ಐಡಿಯಾ ನನಗೆ ಸಕ್ಸಸ್ ಆಯಿತು. ಸೊ ಹಾಗಾಗಿ ನಿಮಗೂ ಇಲ್ಲಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಈ ಸೊಂಟದ ಸುತ್ತಳತೆ ಇರುತ್ತಲ್ಲ, ಸೊ ಆ ಜಾಗದಲ್ಲಿ ಇದನ್ನು ಇಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಮಾಡುವಾಗ ಆ ಎಲಾಸ್ಟಿಕ್ನ ಸೇಮ್ ಎಕ್ಸ್ಪೆಂಡ್ ಮಾಡಿಕೊಂಡು ಹೊಲಿಬೇಕು. ಹಾಗೆ ಮಾಡೋದ್ರಿಂದ ನಮಗೆ ಆ ಲೈನಿಂಗ್ ಕ್ಲಾತು ಕರೆಕ್ಟಾಗಿ ನಮಗೆ ಸೇಮ್ ಮೆಜರ್ಮೆಂಟಿಗೆ ಬರುತ್ತೆ. ಸೊ ಈ ವಿಡಿಯೋ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಒಂದು ಲೈಕ್ ನನಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಯಾವಾಗೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬೇಗ ಸಿಗುತ್ತೆ, ನಾನು ವಿಡಿಯೋನ ವಾಚ್ ಮಾಡ್ಬೋದು ಬೇಗ. ಇಲ್ಲಿ ನೋಡಿ, ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ.
ಇದೆಲ್ಲ ಹೊಲ್ದಾದ್ಮೇಲೆ ಈಗ ಸೈಡ್ ಜಾಯಿಂಟ್ ಮಾಡ್ಕೋಬೇಕಲ್ವಾ. ಸೊ ಅದನ್ನು ಮೇಲಿಂದ ಎಲ್ಲ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಸೇರಿ ಒಂದು 4 ಇಂಚಸ್ ಅಷ್ಟು ಫುಲ್ಲು ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಫಸ್ಟ್ ನಮಗೆ ಲೈನಿಂಗ್ ಕ್ಲಾತ್ ಇದೆಲ್ಲ ಅದನ್ನು ಹೊಲ್ಕೋಬೇಕಾಗತ್ತೆ ಫಸ್ಟು. ಆಮೇಲೆ ಮೇನ್ ಫ್ಯಾಬ್ರಿಕ್ಕು ಹೊಲ್ಕೋಬೇಕು. ಇಲ್ಲಿ ನೋಡಿಸ್ತಾ ಇದನ್ನೆಲ್ಲ ಸೇಮ್ ಇದೇ ಥರ ಹೊಲ್ಕೊಳ್ಳಿ, ಆಗ ಜಾಯಿಂಟ್ ಬರೋಲ್ಲ, ನೀಟಾಗಿರುತ್ತೆ ವರ್ಕು. ನೋಡಿ ಈಗ ಎಲ್ಲ ಸ್ಟಿಚ್ ಆಗಿದೆ ಇಲ್ಲಿ. ಈಗ ನಾವು ಎಲ್ಲ ಸ್ಟಿಚ್ ಮಾಡಿದ್ವಲ್ವಾ, ಸೊ ಅದು ಫುಲ್ಲು ಡೌನಲ್ಲಿ ಅಂದರೆ ಬಾರ್ಡ್ರ್ ಇದಲ್ವ ಅಲ್ಲಿ ಫೋಲ್ಡ್ ಮಾಡಿ ಹೊಲ್ಕೋಬೇಕು. ಅದನ್ನು ಜಾಯಿಂಟ್ ಮಾಡ್ಕೋಬೇಕು. ಕೆಳಗಡೆ ಒಂಚೂರು ಫೋಲ್ಡ್ ಮಾಡಿ ಹೊಲ್ಕೊಂಡ್ರೆ ನಮ್ಮ ಸ್ಕರ್ಟ್ ಲೈನಿಂಗ್ ರೆಡಿ ಆಗುತ್ತೆ. ಈಗ ಎಲ್ಲ ಫುಲ್ ರೆಡಿ ಆಗಿದೆ ನೋಡಿ ಇಲ್ಲಿ. ಇದೇ ಥರನೇ ನಾವು ಲೈನಿಂಗ್ ಕ್ಲಾತ್ ಎಲ್ಲ ಸ್ಕರ್ಟ್ಸ್ಗೆಲ್ಲ ಸೇಮ್ ಇದೇ ಮೆಥಡಲ್ಲೇ ಹೊಲ್ಕೋಬೋದು. ಹಾಗೆಯೇ ಅನಾರ್ಕಲಿ ಎಲ್ಲ ಡ್ರೆಸ್ ಹೊಲಿತೀವಲ್ಲ ಸೇಮ್ ಮೆಥಡಲ್ಲೇ ಹೊಲಿಯೋದು. ಆ ಮೆಥಡನ್ನ ನೋಡಿಕೊಂಡೆ ನಾನು ಈ ಲೈನಿಂಗ್ ಕ್ಲಾತ್ ಅಟ್ಯಾಚ್ ಮಾಡಿರೋಂಥದ್ದು. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.